ಕೇಸರಿ ವಿದ್ಯಾರ್ಥಿ ವೆರಿ ವೆಲ್ಕಮ್ ಬ್ಯಾಕ್. ಸೊ ಒಂದು ಏನಪ್ಪಾ ಅಂದರೆ ರಿಸಲ್ಟ್ ಬಗ್ಗೆ ಒಂದು ಅಪ್ಡೇಟ್ ಇದೆ. ಇಲ್ಲಿ ತೋರಿಸೋ ಪ್ರಕಾರ ಮೇ 20 ಅಂತ ಹೇಳ್ತಾರೆ. ಇವತ್ತು ಅದಕ್ಕಿಂತ ಜಲ್ದಿನೇ ಬರುತ್ತೆ. ಓಕೆ. ಸೊ ಇನ್ನೊಂದೇನೆಂದರೆ ಇಲ್ಲಿ ಕೊಟ್ಟಿರುವಂಥ ಲಿಸ್ಟ್ ಮುಖಾಂತರ ಯಾರು ಕೂಡ ಕಟ್ ಆಫ್ ಮೇಲೆ ನೀವು ವರಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಭಾಳ ಜನ ನೋಡ್ತೀನಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಎಕ್ಸಾಂಪಲ್ಗೆ ಇದು ವಿಶ್ವೇಶ್ವರ ಕಾಲೇಜಲ್ಲಿ ಸಪೋಸ್ ಅವರಿಗೆ CS ಕಂಪ್ಯೂಟರ್ ಮಾಡ್ಬೇಕಂತ ಅಂದ್ಕೊಂಡಿರ್ತಾರೆ. ಸೊ ಕಟ್ ಆಫ್ 2910 ಇದೆ 1G ಕ್ಯಾಟಗರಿದವರಿಗೆ. 2AG ಅವ್ರಿಗೆ 3000 ಇದೆ. ಹೌದಾ? ಸೊ ಅವ್ರೇನು ಮಾಡ್ತಾರೆ, ನಮ್ದು ಎಕ್ಸಾಂಪಲ್ಗೆ ಇವ್ರದ್ದು 1,00,000 ರ್ಯಾಂಕಿಂಗ್ ಇದೆ, ನಂಗೆ ಸಿಗೋದೇ ಇಲ್ಲ ಬಿಡಿ ಅಂತ ಅವರು ಲಿಸ್ಟ್ ಮುಖಾಂತರ ತೆಗೆದುಬಿಡ್ತಾರೆ. ಇದೇ ಮಿಸ್ಟೇಕ್. ಸೊ ನಿಮ್ಗೆ ಏನು ಕಾಲೇಜ್ ಇಷ್ಟ ಇರುತ್ತೆ, ಕಟ್ ಆಫ್ ಬಗ್ಗೆ ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ನೀವು ಸುಮ್ಮನೆ ನಿಮ್ಮ ಪ್ರಿಫರೆನ್ಸ್ ಆರ್ಡ್ರನ್ನು ಹಾಕ್ಕೊತ ಬರಬೇಕು. ಅದು ಎಷ್ಟು ಬೇಕಾದರೂ ಇರಲಿ. ಸೊ ಪ್ರಿಫರೆನ್ಸ್ ಆರ್ಡರ್ ಕರೆಕ್ಟ್ ಮಾಡಬೇಕು. ಈಗ ಎಕ್ಸಾಂಪಲ್ಗೆ ನಮ್ಮ ಹೋದ ವರ್ಷ ವಿದ್ಯಾರ್ಥಿಗಳು ಪ್ರಿಫರೆನ್ಸ್ ಆರ್ಡರ್ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಅವ್ರಿಗೆ ಬೇರೆ ಯಾವುದೋ ಬೇಡದಿರುವಂಥ ಕಾಲೇಜ್ ಸಿಕ್ಬಿಡುತ್ತೆ. ಅವರು ಆಮೇಲೆ ಹೋಗೋದೇ ಇಲ್ಲ, ಮತ್ತು ಸೆಕೆಂಡ್ ರೌಂಡ್ಗೆ ವೇಟ್ ಮಾಡ್ತಾರೆ. ಓಕೆ. ಅದಕ್ಕೆ ನೀವು ಚಾನ್ಸಸ್ಸನ್ನು ಫಸ್ಟ್ ರೌಂಡ್ ಇರುತ್ತಲ್ವ, ಸೊ ಮಾಕ್ ಅಲಾಟ್ಮೆಂಟಲ್ಲಿ ಏನು ಮಾಡಿದ್ರು ನಡೀತದೆ. ಅದು ಟ್ರಯಲ್ ಒಂಥರ. ಫಸ್ಟ್ ರೌಂಡಿಗೆ ಮ್ಯಾಕ್ಸಿಮಮ್ ಆಗಿ 200 ಕಾಲೇಜನ್ನು ಮಿನಿಮಮ್ ನೀವು ಹಾಕಲೇಬೇಕು. ಅಂದಾಗ ಮಾತ್ರ ನಿಮ್ಗೆ ಕಾಲೇಜ್ ಸಿಗುತ್ತೆ. ಓಕೆ. ಹಂಗೆ ಮಾಡ್ಕೊಳ್ಳಿ. ಸೊ ರಿಸಲ್ಟ್ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತಾರೆ. ಮತ್ತು ಇನ್ನೇನು KA ದವರು 7ನೇ ತಾರೀಕುವರೆಗೂ ನಿಮಗೆ, ಅಂದರೆ ನಾಳೆ, ಓಕೆ, ನಾಳೆವರೆಗೂ ನಿಮಗೆ ಅಬ್ಜೆಕ್ಷನ್ ರೈಸ್ ಮಾಡಿ ಕೊಟ್ಟಿದ್ದಾರೆ ಕೀ ಆನ್ಸರ್ ಮುಖಾಂತರ. ಸೊ ಇನ್ನೊಂದು ಕೆಲವೇ ದಿನಗಳಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ, ಮತ್ತು ಕೌನ್ಸಿಲಿಂಗ್ ಪ್ರೊಸೀಜರ್ ಕೂಡ ರೆಡಿ ಆಗುತ್ತೆ. ರೌಂಡ್ 1, ರೌಂಡ್ 2, ರೌಂಡ್ 3 ಕೂಡ ಆಗುತ್ತೆ. ಆಮೇಲೆ ಲಾಸ್ಟಿಗೆ ಒಂದು ಇದು ಬರುತ್ತೆ, ಒಂದು ಆಪ್ಷನ್ ನಿಮಗೆ KEA ರಿಪೋರ್ಟ್ ಅಂತ ಬರುತ್ತೆ. ಅದನ್ನು ನೀವು ಮಾಡಬೇಕು. ಅಂದರೆ ನಾನು ಅಡ್ಮಿಷನ್ ಆಗಿದ್ದೇನೆ, ಮುಂದೆ ಯಾವುದೇ ಸಬ್ಸಿಕ್ವೆಂಟ್ ರೌಂಡೆಲ್ಲ ಅಟೆಂಡ್ ಆಗಲ್ಲ ಅಂತ. ಇನ್ ಕೇಸ್ ಅದನ್ನು ನೀವು ಫಿಲ್ ಮಾಡಿಲ್ಲ ಅಂದರೆ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾರೆ KA ದವರು. ಅದಕ್ಕೆ ಚೆನ್ನಾಗಿ ಪ್ರೊಸೆಸ್ ನಾನು ನಿಮಗೆ ರೆಗ್ಯುಲರ್ ಅಪ್ಡೇಟ್ ಮಾಡ್ತಾ ಇರ್ತೇನೆ. ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.